ಈಶಭಕ್ತಿಯೊಂದಿಗೆ ಇದು ತುಂಬಾ ಇಂಪಾರ್ಟೆಂಟ್. ದೇಶಭಕ್ತಿಯನ್ನು ಕಲಿಸ್ಬೇಕು. ಈ ಒಂದು ಹಾಡನ್ನ ನಮ್ಮ ಸಮಾಜ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಭಾರತ ಸ್ವರ್ಗ ಆಗ್ಬಿಡುತ್ತೆ. ಹೋಗಲ್ಲ, ಏನೇನೋ ಮಾತಾಡ್ತೀಯ ಕಣ ನೀನು, ಸುಮ್ಮನೆ ನೀನು ದುಡ್ಡು ಮಾಡೋದು ಬಿಟ್ಬಿಟ್ಟು. ಹೌದಪ್ಪ, ನಾನು ಮಾಡ್ತಿರೋ ಕೆಲಸ ಹೇಗಿದೆ ಅಂದ್ರೆ ಸಮುದ್ರಕ್ಕೆ ಒಗ್ಗರಣೆ ಹಾಕ್ದಂಗೆ ಪ್ರಭಾವ ಬೀರಕ್ಕೆ ಸಾಧ್ಯ ಇದೆ. 1 ಗಂಟೆ ಪ್ರವಚನ ಮಾಡೋ ಕೆಲಸವನ್ನ ಒಂದು ಹಾಡು ಮಾಡಬಲ್ಲದು. ಹೆಸರು ಬರೋದಕ್ಕಿಂತ ಅಪಕೀರ್ತಿ ಬರೋದು ಜಾಸ್ತಿ. 1 ರೂಪಾಯಿ ಡೊನೇಷನ್ ತಗೊಂಡಿಲ್ಲ. ನನ್ನ ವೃತ್ತಿ ಜೀವನದಲ್ಲಿ ಏನ್ ಸಿಗುತ್ತೋ ಅದನ್ನೇ ಹಾಕಿ ಮಾಡಿದ್ದೀನಿ. ಗುರುಕುಲ ಅಂತೇಳಿ ದುಡ್ಡೇ ಮಾಡ್ಬಿಟ್ರು ಶಂಕರ ಶರ್ಮಗ್ ಅಂತ ಹೇಳ್ಬಿಡ್ತಾರೆ. ಯುವ ಜನತೆಯಲ್ಲಿ ಇರತಕ್ಕಂಥ ದೊಡ್ಡ ರೋಗ ಇದು. ರೋಗ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಹೃದಯದ ನೆಲ ಇನ್ನೂ ಹಸಿಯಾಗಿದೆ. ಲಕ್ಷ್ಮೀನಾರಾಯಣ್ ಭಟ್ರಿಗೂ ಅಸಾದುಲ್ಲಾ ಬೇಗ್ಗೂ ಸಂಯೋಜನೆ ಆಗೋಯ್ತು. ಮರೆತು ಹೇಗೆ ಬಾಳಬಹುದೇ ಆತ್ಮ ಮರೆತು ಅನ್ನಕ್ಕೆ ಮರೆಯಲಾರೆ ನಿನ್ನ ನೀರೆ ಮರೆಯಲಾರೆ ಜನ್ಮಕ್ಕೆ. ನಾನು ಹುಡುಕೋದೆ ಅದನ್ನ. ನನಗೇನಂದ್ರೆ, ಯಾಕಂದ್ರೆ ಇಂಥ ಹಾಡುಗಳು ಸುಮ್ಮನೆ ಸಿಗೋದಿಲ್ಲ. ನೀವು ಅದನ್ನ ಹುಡುಕೊಂಡು ಹೋಗಿ ಇಟ್ಟು ಸಮಯಕ್ಕೆ ಸರಿಯಾಗಿ ಅದನ್ನ ಪ್ರಸ್ತುತಪಡಿಸ್ತಾ ಇದ್ದೀರಾ. ಅದೇ ನನ್ನ ಗುರಿ. ನೋಡಿ, ಕಾವ್ಯ ಸಂಗೀತ ಏನ್ ಮಾಡ್ಬೇಕು, ನಾನು 4 ಸಾಲ ಬರ್ದಿದ್ದೀನಿ ನಿಮ್ಗೆ. ನೋಡಿ, ಹಾಡಲು ಸುಗಮವಾಗಿರ್ಬೇಕು. ಇದು ನಿಮ್ಮ ನನ್ನ ಚಿಂತನೆ. ನಾನು ಕಾವ್ಯ ಸಂಗೀತದ ಚಿಂತನೆ ಹೇಗೆ ಅಂತ, ಹಾಡಲು ಸುಗಮವಾಗಿರಬೇಕು. ಆ ಹಾಡಿಗೆ ನಿರಂತರವಾಗಿ ಕಾಡುವ ಗುಣಗಳಿರಬೇಕು. ನಾನು ಹುಡುಕೋ ಹಾಡುಗಳು ಹೆಂಗಿರುತ್ತೆ ಅಂತ, ಪ್ರೀತಿ ಪ್ರೇಮಕ್ಕೆ ಸೀಮಿತವಾಗಿರದೆ ನೀತಿ ನಿಯಮಗಳನ್ನು ಸಾರಬೇಕು. ಸಮಾಜಮುಖಿಯಾಗಿರಬೇಕು. ಹಾಡೋದು ಬರೀ ರಂಜನೆಗಲ್ಲ, ಸಮಾನತೆಯನ್ನು ಕಲಿಸಬೇಕು. ಜಾತಿ ಮತಗಳ ಗೋಡೆಯನ್ನ ದಾಟಬೇಕು, ಅಳಿಸಿ ನೀತಿ ಗೀತೆಯ ಪಸರಿಸಬೇಕು. ಈಶಭಕ್ತಿಯೊಂದಿಗೆ ಇದು ತುಂಬಾ ಇಂಪಾರ್ಟೆಂಟ್. ದೇಶಭಕ್ತಿಯನ್ನು ಕಲಿಸ್ಬೇಕು. ಹೌದು, ಇದೊಂದು ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾ ಇರ್ತಕ್ಕಂಥ ಸಬ್ಜೆಕ್ಟ್. ಈಶಭಕ್ತಿಯೊಂದಿಗೆ ದೇಶಭಕ್ತಿಯನ್ನು ಕಲಿಸಬೇಕು. ವಸ್ತು ವೈವಿಧ್ಯವಿರಬೇಕು. ಈಗ ಭಾವಗೀತೆ ಅಂದ್ರೆ ಬರೀ ಹೆಣ್ಣು 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 ಅಂತ ಬರೀ ಪ್ರೀತಿ ಪ್ರೇಮ ಇಲ್ಲೇ ಇರ್ತಾರೆ, ಆಯ್ತಾ? ವಾಸ್ತವವನ್ನೇ ಹೇಳಬೇಕು. ವಿಕೃತಿ ವೈಷಮ್ಯವನ್ನ ಅಳಿಸಬೇಕು. ಇದಿಷ್ಟಿದ್ರೆ ಅದೊಂದು ಹಾಡಾಗತ್ತೆ. ಕಾಡಬೇಕು. ನಾನು ಹೇಳಿದ್ನಲ್ಲ ನಿಮ್ಗೆ, ಈಗ ಒಂದು ಕಾರ್ಯಕ್ರಮ ಮುಗಿದ ನಂತರ ಮನೆಗೆ ಹೋದಾಗ ಶಂಕರ್ ಅವರದ್ದು ಹೇಳಿದ್ದೊಂದು ಹಾಡು ಹೋಗ್ತಾನೆ ಇಲ್ಲ ಅಲ್ಲ ತಲೆಯಿಂದ. ಒಂದು ಹಾಡು ಒಬ್ಬ ಮನುಷ್ಯನ ಜೀವನವನ್ನೇ ಬದಲಾಯಿಸಿಬಿಡ್ಬೋದು. ನನ್ನ ಜೀವನವನ್ನು ಬದಲಾಯಿಸಿದ ಇನ್ನೊಂದು ಹಾಡು, ಉದಾಹರಣೆ ಹೇಳಿದ್ರಲ್ಲ, DVG ಅವರದು ವನಸುಮ. ಹೇಳಿ. ವನಸುಮದಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರು ಹೇ ದೇವ. ಈಗ ಒಂದು ಗಿಡ ಹೂ ಬಿಡುತ್ತೆ, ಕಾಡಿನಲ್ಲಿರೋ ಹೂ. ಅದಕ್ಕೆ ಏನು ಯಾರೋ ಖುಷಿ ಪಡಿಸ್ಬೇಕು ಅಂತ ಅದು ಅರಳೋದೇ ಇಲ್ಲ. ಅದ್ರ ಕರ್ತವ್ಯ ಅಂತ ಮಾಡುತ್ತೆ. ನಾನು ಹೇಳೋದು ಕಲಾವಿದರು ಹಂಗಿರ್ಬೇಕು ಅಂತ. ದೇವರು ನಮ್ಗೆ ಧ್ವನಿ ಕೊಟ್ಟಿದ್ದಾನೆ, ಅವಕಾಶ ಕೊಟ್ಟಿದ್ದಾನೆ. ಅದನ್ನ ನಾವು ಉಪಯೋಗಿಸ್ಕೋಬೇಕು. ಯಾತಕ್ಕೆ? ಸಮಾಜಕ್ಕೋಸ್ಕರ. ದಯ ಕಾಣೋ, ಇದೆಲ್ಲ ದಯೆ. ನೀವು ಪೆನ್ ಹಿಡ್ಕೊಂಡು ಕೂತಾಗ ಪೇಪರ್ ಇರುತ್ತೆ, ಬರೀತೀವಿ. ನೆಕ್ಸ್ಟ್ ಸಾಲ ಏನು ಅಂತ ಗೊತ್ತಿರಲ್ಲ ನಿಮಗೆ. ಇಲ್ಲಿಂದ ಸಹಸ್ರಾರದಿಂದ ಬರಬೇಕು, ಅದು ಫ್ಲೋ ಆಗುತ್ತೆ. ನೀವು ಅಂದ್ಕೊಂಡಿರ್ತೀರಿ ಏನೋ ಬರೀಬೇಕು ಅಂತ, ಬಟ್ ಯಾವ ಶಬ್ದಗಳು ಎಲ್ಲವೂ ಉತ್ಪತ್ತಿ ಆಗೋದಲ್ವಾ ಅಲ್ಲಿಂದ. ಆ ಒಂದು ವಿನಮ್ರತೆ ಇರಬೇಕು. ಭಗವಂತ ಕೊಟ್ಟಿದ್ದು ಅಂತ ಎಲ್ಲ ನಿಂದು ಕಣೋ, ನಂದೇನದು ನಿಂದೇ ಇದೆಲ್ಲವನ್ನೋ ಭಾವನೆ ಬಂದಾಗ ನಾವು ನಮ್ಮ ಚಿಂತನೆಗಳು ಬೇರೆ ಆಗಿಬಿಡುತ್ತೆ. ಅಹಂಕಾರಕ್ಕೆ ಬಲಿಯಾಗಲ್ಲ ನಾವು. ಆವಾಗ ಒಂದು ನಮ್ರತೆ ಇರುತ್ತೆ. ಅಯ್ಯೋ ಇಲ್ಲಪ್ಪ, ನಂದೇನಿಲ್ಲ, ನಾನು ಭಗವಂತ ಕೊಟ್ಟ ನನಗೆ ಅಂತಕ್ಕಂಥದ್ದು ಬರಬೇಕು. ಅದು ನಮಗೆ KC ಶಿವಪ್ಪ ಅವ್ರದ್ದು ಅಂತ ತುಂಬ ಒಳ್ಳೆ ಪದ್ಯ ಇದೆ ಅದ್ರ ಬಗ್ಗೆ. ಹಾಡು ನೀರಾಗ ಶಾರೀರ ಇರುವಾಗ ಎಂದು ಹಿಂಪಡೆಯುವನೋ ಕಂಠ ಕೊಟ್ಟವನು. ಹೆಂಗಿದೆ ನೋಡಿ, ಶಾಕ್ ಬಂದ್ಬಿಡುತ್ತೆ. ಈಗ ಆಗಿದೆ ಎಷ್ಟೋ ಜನರಿಗೆ. ಎಂದು ಹಿಂಪಡೆಯುವನೋ ಕಂಠ ಕೊಟ್ಟವನು, ಅವನ ಒಲುಮೆ ಇಲ್ಲದಿರೆ ಜಗದಿ ಮೂಕರೋ ನಾವು, ಪಡೆದುದಕ್ಕೆ ಶರಣೆನ್ನು ಮುದ್ದು ರಾಮ. ಈ ಥರದ್ದು ಸಾವಿರಾರು ಪದ್ಯಗಳಿದೆ. ಹುಡುಕ್ಬೇಕು ನಾವು. ಹುಡುಕಿ ಅದನ್ನ ಈ ಸಂದರ್ಭಕ್ಕೆ ಈ ಹಾಡಿಗೆ ಇದನ್ನ ಸೇರಿಸ್ಕೊ. ಇದು ನಾನು ಮಾಡೋ ಕೆಲಸ. ಪೋಣಿಸ್ಬೇಕು. ಯಾರೋ ಬರ್ದಿದ್ದ ಪದ್ಯ ಯಾರೋ ಹಾಡಿಗೆ ಸೇರಿಸ್ಬೇಕದನ್ನ. ಈ ಕೆಲಸ ನಾನು ಮಾಡ್ತೀನಿ. ಇದೇ ನನ್ನ ಕಾವ್ಯ ಸಂಗೀತದ ಬ್ಯೂಟಿ.
ಈಗ ನೋಡಿ ಇದು ಹೊಸ ಪ್ರಕಾರ. ಹೇಳಿದ್ನಲ್ಲ ನಿಮ್ಗೆ, ಈ ತರದ ಪ್ರಯತ್ನ ನಮ್ಮಲ್ಲಿ ಆಗೇ ಇಲ್ಲ. ಸುಗಮ ಸಂಗೀತದಲ್ಲಂತೂ ಆಗಿಲ್ಲ. ಒಬ್ಬ ಬರ್ತಾರೆ, ಹಾಡ್ತಾರೆ, ಹೋಗ್ತಾರೆ. ಆಡಿಯನ್ಸಿಗೆ ಎಕ್ಸ್ಪ್ಲೇನ್ ಮಾಡೋಂಥ ಕೆಲವು ಸರಿ ಮಾಡ್ತಾರೆ, ಯಾರೋ ಕವಿಗಳು ಬಂದು ಕೂತ್ಕೊಂಡು ಮಾತಾಡ್ತಾರೆ. ನಾನು ಹೇಳೋದು ಗಾಯಕನೇ ಮಾಡಬೇಕು ಅಂತ. ಗಾಯಕ ಸಾಹಿತ್ಯವನ್ನು ಅರ್ಥ ಮಾಡ್ಕೊಂಡು ಹಾಡಬೇಕು. ಆ ಅರ್ಥ ಮಾಡ್ಕೊಳ್ಳುವ ಪ್ರಕ್ರಿಯೆಯಲ್ಲಿ ಅವನು ಅದನ್ನು ಶುದ್ಧ ಮಾಡ್ತಾನೆ. ಅಂದರೆ ತಪ್ಪು ಸಾಹಿತ್ಯವನ್ನು ಹಾಡಲ್ಲ. ಇದು ಇನ್ನೊಂದು ನೋಡಿ, ವನಸುಮದೋಳು ಎನ್ನ ಅಂತ ಹಾಡ್ತಾರೆ ಎಲ್ಲರೂ. ಹೌದು, ಎಲ್ಲರಿಗೂ ಅದನ್ನೇ ಕೇಳೋಣ ಅಂತಿದ್ದೆ. ಹೇಳಿ ಹೇಳಿ ಸರ್. ವನಸುಮದೋಳು ಎನ್ನ ಅಂದ್ರೇನು, ವನಸುಮದಲು ಎನ್ನ ಅಂದ್ರೆ ವನಸುಮದಲು ಆ ತರ ಅಂತ, ಅದ್ರ ಹಾಗೆ ಅಂತ ವನಸುಮದಲು ಎನ್ನ ಜೀವನವು ವಿಕಸಿಸುವಂತೆ. ವನಸುಮದೋಳು ಅಂದ್ಬಿಟ್ರೆ ಅದ್ರಲ್ಲಿ ಒಳಗೆಲ್ಲಿ ಅರ್ಥವೇ ಇಲ್ಲ, ಅನರ್ಥ. ತುಂಬ ನೀವು ಬೇಕಾದ್ರೆ ಯೂಟ್ಯೂಬ್ ನೋಡಿ, ತುಂಬಾ ಮ್ಯಾಕ್ಸಿಮಮ್ ಹೆಂಗೆ ಹಾಡೋದು. ನಾವು ಕೇಳಿರೋದೆಲ್ಲ ಹೀಗೆ, ಅರ್ಥ ಎಷ್ಟು ವ್ಯತ್ಯಾಸ ಆಗುತ್ತೆ, ಅದನ್ನ ನೀವು ಗಮನಿಸ್ತೀರಾ ಅಂತ. ನಾನು ಮಾತ್ರ ಅಲ್ಲ, ಜನ ಗಮನಿಸ್ಬೇಕು ಅಂತ ನನ್ನ ಆಸೆ. ಈಗ ನಾನು ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಈಗ ನೋಡಿ, ಒಬ್ಬ ಕಲಾವಿದನಿಗೆ 2 ಜವಾಬ್ದಾರಿ ಇದೆ. ಒಂದು ಕಾವ್ಯವನ್ನ ಅದು ಹೇಗಿದೆಯೋ ಹಾಗೆ ತಲುಪಿಸ್ತಕ್ಕಂಥದ್ದು. ಹೌದು. ಇನ್ನೊಂದು ಆ ಕಾವ್ಯ ಅವರ ಮನಸ್ಸಿನಲ್ಲಿ ಪರಿವರ್ತನೆಯನ್ನು ತರೋ ಥರ ಹಾಡಬೇಕು ಅಂತ ಸಮರ್ಥವಾಗಿ. ಒಂದು ಕಾವ್ಯ ತನ್ನ ಸಾರ್ಥಕತೆಯನ್ನು ಕಂಡುಕೊಳ್ಳೋದು ಯಾವಾಗ ಅಂದರೆ, ಮೊದಲನೇದಾಗಿ ಸೃಷ್ಟಿ ಆಗಬೇಕು. ಬಿಡಿ, ಅದು ಕವಿ ಮಾಡ್ತಾನೆ. ಅಲ್ಲಿ ಮತ್ತೊಬ್ಬ, ನಾನು ಆಗಲೇ ಹೇಳ್ದಂಗೆ, ಸುಮ್ಮನೆ ಒಂದು ಗೀಚಿದ್ರೆ ಹಾಡಾಗಲ್ಲ, ಅದು ನಿಲ್ಲೋದು ಇಲ್ಲ. ಅವ್ರಿಗೂ ಇರಬೇಕು. ನಾಳೆದ್ನಲ್ಲ, ಹಾಡಲು ಸುಗಮವಾಗಿರಬೇಕು, ನಿರಂತರ ಕಾಡಬೇಕು, ಆವಾಗ ಅದು ಶಾಶ್ವತವಾಗಿ ಉಳಿಯುತ್ತೆ. ರಂಜನೆಯ ದೃಷ್ಟಿಯಿಂದನೇ ಒಂದು ಸಂಯೋಜನೆ ಆದಾಗ ಅದು ಜಾಸ್ತಿ ದಿನ ಉಳಿಯಲ್ಲ. ಅದು ಸಾಹಿತ್ಯ ಗಟ್ಟಿಯಾಗಿದ್ದಾಗ ಏನಾಗುತ್ತಂದ್ರೆ, ಆ ಸಾಲುಗಳು ಕಾಡುತ್ತೆ. ಪ್ರತಿಯೊಬ್ಬನಿಗೂ ಎಲ್ಲೋ ಒಂದು ಸಂದರ್ಭದಲ್ಲಿ ಅವನ ಜೀವನಕ್ಕೆ ಅದು ಹೇಳ್ತಾ ಇದೆಯೇನೋ, ಅನ್ವಯಿಸ್ತಾ ಇರುತ್ತೆ. ಆ ಅನ್ವಯ ಆದಾಗ ಮಾತ್ರ ಆ ಹಾಡು ಶಾಶ್ವತವಾಗುತ್ತೆ. ಈ ವನಸುಮದೋಲೆನ್ನ ಅದರಲ್ಲಿರೋದು ಅದು ಬ್ಯೂಟಿ. ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ, ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಹೊಗಳಿಕೆಗೆ ಬಾಯ್ ಬಿಡದೆ ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು ನಿಜ ಸೌರಭವ ಸೂಸಿ ನಲವಿಂ ತಾನೆಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನು ತೋರೆದು ಕೃತಕೃತ್ಯತೆಯ ಪಡೆವಂತೆ ವನಸುಮದೋಲೆನ್ನ ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಯನುಳಿದು ವಿಪುಲಾಶ್ರಯವನೀವ ಸುಫಲ ಸುಮಭರಿತ ಪಾದ ಪದಂತೆ ನೈಜ ಮಾದೊಳ್ಪಿ ನಿಂಬಾಳ್ವೋಲು ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಇದೊಂದು ಪದ್ಯ ಎಷ್ಟು ಚೆನ್ನಾಗಿದೆ. ಬಾಳಿನ ಒಟ್ಟು ಒಂದು ಸಂದೇಶನೇ ಬರ್ತಾ ಇದೆ, ಮನುಷ್ಯನ ಬಾಳು ಹೇಗಿರಬೇಕು ಅಂತ. ಈ ಒಂದು ಹಾಡನ್ನು ಇಡೀ ನಮ್ಮ ಸಮಾಜ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ನಮ್ಮ ಭಾರತ ಸ್ವರ್ಗ ಆಗ್ಬಿಡುತ್ತೆ. ಎಲ್ಲ ಸಾಹಿತ್ಯವೂ ಹಾಗೇನೆ. ಬಸವಣ್ಣವರ ಕಳಬೇಡ ಕೊಲಬೇಡ ಒಂದು ವಚನವನ್ನು ಅರ್ಥ ಮಾಡಿಕೊಂಡ್ರೆ
ನಮ್ಮ ಇಡೀ ವ್ಯವಸ್ಥೆನೇ ಚೇಂಜ್ ಆಗಿಬಿಡುತ್ತೆ. ಆದರೆ ಇದನ್ನು ಇಷ್ಟು ಸಮರ್ಥವಾಗಿ ಅರ್ಥ ಆಗೋ ರೀತಿಯಲ್ಲಿ ಹಾಡ್ತಕ್ಕಂಥದ್ದಾಗಲಿ ತಲುಪಿಸ್ತಕ್ಕಂಥದ್ದಾಗಲಿ ಕಲಾವಿದರು ಮಾಡ್ತಿಲ್ಲ. ಬಸವಣ್ಣನವರ ವಚನ ಹಾಡೋದು ಒಂದು ಸಂಗೀತ ಅನ್ಕೊಂಡ್ಬಿಟ್ರೆ ಏನು ಮಾಡೋದು? DVG ಅವರ ಪದ್ಯಗಳನ್ನು ಹಾಡೋದು ಸುಮ್ಮನೆ ಅವರು ಒಬ್ಬ ಕವಿ ಅಂತ ಮಾತ್ರ ಅವರ ಚಿಂತನೆಗಳನ್ನು ನಾವು ಫಸ್ಟ್ ಅಳವಡಿಸ್ಕೊ. ಇದು ಇನ್ನೊಂದು ಪ್ರಾಬ್ಲಮ್ ನೋಡಿ, ಎಷ್ಟೋ ಸಿಂಗರ್ಸ್ಗಳಿದ್ದಾರೆ, ಹಾಡ್ತಾರೆ, ಜೀವನದಲ್ಲೇ ಅದನ್ನು ಅಳವಡಿಸ್ಕೊಳಲ್ಲ. ಈಗ ನೀವು ಹಾಡೋನೇ ಅದನ್ನು ಅಳವಡಿಸ್ಕೊಳ್ಳೋದೇ ಇದ್ರೆ ಕೇಳೋನು ಹೆಂಗೆ ಕೇಳ್ತಾನಂತ? ಖಂಡಿತ ಇಲ್ಲ. ನೋಡಿ, ಪುರಂದರದಾಸರದು ತ್ಯಾಗ ಇವರ ಹೆಸರಲ್ಲೆಲ್ಲ ಪ್ರಶಸ್ತಿಗಳನ್ನು ಕೊಡ್ತಾರೆ. ನಾನು ಮೊನ್ನೆ ನನಗೆ ರೀಸೆಂಟ್ಲಿ ಯಾರೋ ಒಬ್ರು ಫೋನ್ ಮಾಡಿದ್ರು, ನಮ್ಮ ಪತ್ರಕರ್ತರ ಸ್ನೇಹಿತರವರು. ಇಲ್ಲೊಂದು ನಾನು ಹೆಸರುಗಳನ್ನು ಹೇಳಕ್ಕೆ ಇಷ್ಟಪಡಲ್ಲ, ಬೇಡ. ಒಂದು ಸಂಸ್ಥೆ ಇದೆ ದೊಡ್ಡ, ಅವರು ಪ್ರತಿ ವರ್ಷ ಪುರಂದರದಾಸ ಕೊಡ್ತಾರೆ. ಹೆಸರಲ್ಲಿ ಕ್ಯಾಶ್ ಪ್ರೈಸ್ ಇರುತ್ತೆ, ಒಂದು 10 ಗ್ರಾಮ್ದು ಚೈನ್ ಇರುತ್ತೆ, ಕಾರ್ಯಕ್ರಮ ಎಲ್ಲ ಕೊಡ್ತಾರೆ. ದೊಡ್ಡ ಆ ಪ್ರಶಸ್ತಿ ಅಂದ್ರೆ ನಿಮ್ಗೆ ಗೌರ್ಮೆಂಟ್ ಕೊಡೋ ಪ್ರಶಸ್ತಿಗಿಂತ ದೊಡ್ಡದು. ಈ ಗೌರ್ಮೆಂಟ್ನವ್ರು ಜಾಸ್ತಿ ಮಾಡಿದ್ದಾರೆ. ನನಗೆ ಪ್ರಶಸ್ತಿಗಳ ಬಗ್ಗೆ ಇನ್ನೊಂದು ಇದಿದೆ, ಆಮೇಲೆ ಮಾತಾಡ್ತೀನಿ ನಾನು. ಅದೇನಂದ್ರೆ, ಪುರಂದರದಾಸರ ಹೆಸರಲ್ಲಿ ಪ್ರಶಸ್ತಿ ಕೊಟ್ರೆ ನೀವು ಏನ್ ಕೊಡ್ಬೇಕು? ಪುರಂದರದಾಸರು ನನಗೇನೂ ಬೇಡ ಅಂತೇಳಿ ತುಳಸಿ ನಿರ್ಮಲವನ್ನು ಇಡೀ ಮನೆಗೆ ಬಿಸಾಕಿ ಹೋದವರು. ಪ್ರಶಸ್ತಿ ಕೊಡೋದು ಯಾವ ಕಾರಣಕ್ಕೆ ಗೊತ್ತಾ? ದಾಸ ಸಾಹಿತ್ಯವನ್ನ ಪ್ರಚಾರ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ನನ್ನ ಆಶಯ ಏನಂದ್ರೆ, ಕೊಡಿ ಅವ್ರಿಗೊಂದು ತಂಬೂರಿ ಕೊಡಿ, ಗೋಪಾಳ ಬುಟ್ಟಿ ಕೊಡಿ, ತಗೋತಾರ? ಸಾಧ್ಯವೇ ಇಲ್ಲ. ಯಾಕಂದ್ರೆ ಪ್ರಶಸ್ತಿಗಳು ಅಂದ್ರೆ ಬರೀ ಈ ಆರ್ಥಿಕವಾಗಿ ಹೆಸರು ಹಾಕೊಳ್ಳುವಂಥದ್ದು, ಇದ್ರ ಕಡೆನೆ ಹೋಗ್ಬಿಟ್ರೆ ನಾವು ಆ ಪುರಂದರದಾಸ ಆಶಯಗಳ ಹೋಗ್ಬಿಡುತ್ತಲ್ಲ. ನನ್ನ ಚಿಂತನೆ ಆತರ ಸಂಸ್ಥೆಗಳು ಏನ್ ಮಾಡ್ಬೇಕಂದ್ರೆ, ಕಲಾವಿದರನ್ನ ಹೈರ್ ಮಾಡ್ಬಿಟ್ಟು, ನೋಡಿ ಎಷ್ಟು ಚೆನ್ನಾಗಿ ನನ್ನ ಚಿಂತನೆಗಳಿಗೆ ಹೊರಗೆ ಬರ್ತಾ ಇದೆ ನನಗೆ, ನೀವು ತರ್ತಾ ಇದ್ದೀರಿ. ಮನೆಗೆ ಹೋಗಿ ಹಾಡಿ ಅಂತ ಹೇಳಬೇಕು. ಈಗ ಅವ್ರಿಗೆ ಕೊಡೋ 1 ಲಕ್ಷ 5 ಲಕ್ಷ ಖರ್ಚು ಮಾಡೋ ಬದ್ಲಿಗೆ 50 ಕಾರ್ಯಕ್ರಮ ಮಾಡಿಸಿ. ಇಷ್ಟು ಒಳ್ಳೆ ಯೋಜನೆ ಇದೆ, ಆಲೋಚನೆ. ಇದಾಗ್ತಿಲ್ಲ ನಮ್ಮಲ್ಲಿ. ನಾನು ಇದನ್ನ ಮಾಡ್ಬೇಕು ಅಂತಾನೆ ಒಂದು ಮನೆ ಭಜನೆ ಅಂತ ಪ್ರಾರಂಭ ಮಾಡಿದೆ. ಯಾವುದೇ ಧನವನ್ನ ಅಪೇಕ್ಷಿಸದೆ ಮನೆಗೆ ಹೋಗಿ ದಾಸರ ಪದ ಹಾಡ್ತೀನಿ ನಾನು. 10 ಜನ ಇರಲಿ ಹಾಡ್ತೀನಿ. ಈಗ ನಿಮ್ಮ ಚಾನಲ್ ಮುಖಾಂತರ ಓಪನ್ ಆಗಿ ಹೇಳ್ತಿದ್ದೀನಿ ನಾನು. ಯಾರಾದ್ರೂ ನನ್ನ ಮನೆಗೆ ಕರೆತನ ಬರ್ತೀನಿ. ಯಾಕೆ ಇದನ್ನ ಹೇಳ್ತೀನಿ? ಈ ಮಟ್ಟಿಗೆ ಒಬ್ಬ ಕಲಾವಿದ ಸಮಾಜಕ್ಕೋಸ್ಕರ ತನ್ನನ್ನು ಅರ್ಪಿಸಿಕೊಳ್ಳಕ್ಕೆ ತಯಾರಾದಾಗ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆ ಆಗುತ್ತೆ. ಅದು ನನ್ನೊಬ್ಬಂದಲ್ಲ, ನನ್ನಿಂದ ಸ್ಫೂರ್ತಿ ಪಡೆದು ಎಲ್ಲರೂ ಮಾಡ್ಬೇಕದ್ನ. ನಿಮ್ದು ಆರ್ಥಿಕವಾಗಿ ನಿಮ್ಗೆ ಏನ್ ಬೇಕು ನಿಮ್ಮ ವೃತ್ತಿ ಮಾಡಿ. ವೃತ್ತಿಪರವಾಗಿ ಮಾಡೋ ಕಾರ್ಯಕ್ರಮಗಳು ಬೇರೆ. ಯಾವ್ದೋ ಒಂದು ಉಪನಯನಕ್ಕೆ ಅಥವಾ ಯಾವ್ದೋ ಒಂದು ಮದುವೆಗೆ ನಾನು ನನ್ನ ಕಾರ್ಯಕ್ರಮ ಕರೆದಾಗ ಅವ್ರಿಗೆ ಹೇಳ್ತೀನಿ, ಇಷ್ಟು ಸಂಭಾವನೆ ನಂದು ಅಂತ, ನೋಡಿ ಹೇಗಿದೆ ಅಂತ ನನ್ನ ಅಪ್ರೋಚ್. ಆದ್ರೆ ನೀವು ಮನೆಗೆ ನಂಗೆ ದಾಸ ಸಾಹಿತ್ಯ ಹಾಡಕ್ ನನಗೆ ಬೇಕು ಅಂತ ಯಾವ್ದೋ ಬಡವರ ಮನೆಯಲ್ಲಿ ಅವ್ರ ಕನಸು ಮನಸ್ಸಲ್ಲೂ ಎಣಿಸಿರಲ್ಲ ಶಂಕರ್ ಶಾನ್ಭೋಗ್ ನನ್ನ ಮನೆಗೆ ಬಂದು ಹಾಡ್ತಾರೆ ಅಂತ. ನಾನು ನಿಮ್ಮ ಚಾನಲ್ ಮುಖಾಂತರ ಓಪನ್ ಆಗಿ ಹೇಳ್ತೀನಿ, ನನ್ನ ಫೋನ್ ನಂಬರು ಡಿಸ್ಪ್ಲೇ ಮಾಡಿ, ನಾನು ಅವ್ರ ಮನೆಗೆ ಹೋಗಿ ಹೇಳ್ತೀನಿ. ಇದು ನಾವು ಮಾಡೋ ಕೆಲಸ. ಪುರಂದರದಾಸರು ಇದನ್ನೇ ಮಾಡಿದ್ದು. ಮನೆಗೆ ಹೋಗಿ ಹಾಡಿದ್ರು. ಒಂದ್ ತಮ್ಮೂರಿ ಇಟ್ಕೊಂಡು ಏನೋ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲದೆ, ಏನನ್ನೂ ಎಕ್ಸ್ಪೆಕ್ಟ್ ಮಾಡದೆ, ನಿಸ್ವಾರ್ಥವಾಗಿ ಸಮಾಜಕ್ಕೋಸ್ಕರ, ಭಗವಂತನಿಗೋಸ್ಕರ, ಭಕ್ತಿಗೋಸ್ಕರ, ದೇಶಕ್ಕೋಸ್ಕರ, ಸಂಸ್ಕೃತಿಯನ್ನು ಉಳಿಸೋಕೋಸ್ಕರ ಸಂಸ್ಕಾರ ಬರುತ್ತಲ್ಲ ಮಕ್ಕಳಿಗೆ. ನೋಡಿ, ಈ ಸಂಸ್ಕಾರವನ್ನ ನಾವು ಕೊಡದೇ ಇದ್ರೆ ಸಮಾಜ ಹೆಂಗ್ ಸರಿ ಹೋಗುತ್ತೆ ಯೋಚನೆ ಮಾಡಿ. ಈ ಮಕ್ಕಳಿಗೆ ಯಾರು ಕೊಡ್ತೀವಿ, ಏನ್ ಸಂಸ್ಕಾರ ಕೊಡ್ತೀವಿ? ನಾನು ಅದಕ್ಕೆ ಈ ಜವಾಬ್ದಾರಿಯನ್ನ ಈಗ ಗಟ್ಟಿಯಾಗಿ ಜವಾಬ್ದಾರಿಯುತವಾಗಿ ತೆಗೆದುಕೊಳ್ಳತಕ್ಕಂಥ ಕೆಲಸವನ್ನ ಕಲಾವಿದರು ಮಾಡಬೇಕು. ಕಲಾವಿದರ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಖಂಡಿತ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ನಾವು ಏನ್ ಹಾಡ್ತೀವಿ ಹೇಳಿ? ಬಸವಣ್ಣವ್ರ ವಚನ ಹಾಡ್ತೀವಿ, ಪುರಂದರದಾಸರ ಪದ್ಯ ಹಾಡ್ತೀವಿ, DVG ಬೇಂದ್ರೆ ಪದ್ಯ ಹಾಡ್ತೀವಿ, ಕನಕ ಪುರಂದರದ್ದು ಹಾಡ್ತೀವಿ. ಇದನ್ನ ಹಾಡುವಾಗ ನಾವು ಹಾಗೆ ಬದುಕಬೇಕು, ಸಮಾಜವನ್ನು ಹಾಗೇ ಬದುಕುವ ರೀತಿಯಲ್ಲಿ ಪ್ರೇರೇಪಿಸಬೇಕು. ಇದು ನಿಜವಾಗಿ
ಸ್ವಲ್ಪ ಮಟ್ಟಿಗಾದ್ರೂ ಆ ಮೌಲ್ಯಗಳನ್ನ ಅಳವಡಿಸ್ಕೋಬೇಕು ಅಂತ ಹಾ, ಅಲ್ವೇ? ಈ ಮೌಲ್ಯಗಳನ್ನ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕಲಾವಿದ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸ್ತಾನೆ, ನಿಭಾಯಿಸಬೇಕು. ಇದು ಆಗದೆ ಇದ್ರೆ ಏನಾಗ ನೋಡಿ, ರನ್ನ ಪಂಪರ ಕಾವ್ಯ ಯಾರಮ್ಮ ಓದ್ತಾರೆ ಈಗ? ನನಗೆ ಹೇಳಿ, ನೀವೊಬ್ರು ಕವಯತ್ರಿ ಇದ್ದೀರಿ, ಆಶ್ಚರ್ಯ ಅಂದ್ರೆ ಓದೋದೇ ಇಲ್ಲ, ಬಿಟ್ಟೆ ಹೋಯ್ತು. ಹಾ ಆಯ್ತಾ, ಶಾಲಾ ಕಾಲೇಜುಗಳಲ್ಲಿ ಕೂಡ ಅದನ್ನ ಹಳೆಗನ್ನಡ ಅಂತ ಬಿಟ್ಟು ಬಿಡ್ತಾರೆ. ಆಗ್ಲಿ, ಅದು ಹೋಗ್ಲಿ. ಕುವೆಂಪು ಬೇಂದ್ರೆನ ಯಾರು ಓದ್ತಾರೆ? ಕೆಲವರು. ಕುವೆಂಪು ಅದ್ಭುತವಾಗಿ ರಾಮಾಯಣ ದರ್ಶನ ಬರೆದ್ರು. ಎಷ್ಟು ಜನರ ಮನೆಯಲ್ಲಿ ಆ ಪುಸ್ತಕ ಇದೆ, ಎಷ್ಟು ಜನ ಓದ್ತಾರೆ? ಆದ್ರೆ ಕಾವ್ಯಕ್ಕೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ. ಆ ಕಾವ್ಯ ವಾಚನ ಅನ್ನೋದೇ ಹೊರಟೋಯ್ತಲ್ಲ ಇವಾಗ. ಅದು ಅದ್ಭುತವಾದ ಒಂದು ಇದು ಫೀಲ್ಡ್. ಅದು ಒಂದು ನೋಡಿ, ಸಾಧಾರಣ ಮನುಷ್ಯನಿಗೆ ಛಂದಸ್ಸು ಗೊತ್ತಿಲ್ಲ, ಯಾರು ಬರೆದಿದ್ದು ಗೊತ್ತಿಲ್ಲ, ರಾಮಕೃಷ್ಣರು ಗೊತ್ತಲ್ಲ. ಒಂದು ಅದ್ಭುತ ಕಾವ್ಯದ ಶಕ್ತಿ ಅದು ಅಲ್ವೇ? ಛಂದಸ್ಸೆ ಅದ್ ಯಾವ ಛಂದಸ್ಸಿನಲ್ಲಿ ರಾಮಾಯಣ ಯಾವನಿಗೆ ಗೊತ್ತರಿ? ಕೃಷ್ಣ ಗೊತ್ತಾ? ಗೊತ್ತು. ರಾಮ ಗೊತ್ತಾ? ಗೊತ್ತು. ರಾಮ ನೋಡ್ರಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ, ಅಷ್ಟು ನಾನು ಒಂದು ಇದಕ್ಕೋಸ್ಕರ ತಂದೆ ತಾಯಿಯ ಮಾತು ಕೇಳಬೇಕು ಅಂತ ಕಾಡಿಗೆ ಹೋದ, ಇವೆಲ್ಲ ಗೊತ್ತು. ಯಾಕೆ ಅಂದ್ರೆ ಕಾವ್ಯದ ಶಕ್ತಿ ಅದು. ನಾವು ಆ ಶಕ್ತಿಯನ್ನ ಸಮರ್ಥವಾಗಿ ಸಮಾಜಕ್ಕೆ ತಲುಪಿಸ್ತಾ ಇಲ್ಲ. ನಾವು ಈ ಕೆಲಸ ಯಾರು ಮಾಡಬೇಕು ಯೋಚನೆ ಮಾಡಿ. ಸರ್ಕಾರ ಮಾಡಬೇಕು, ಸರ್ಕಾರಕ್ಕೆ ಬೇಕಿಲ್ಲ. ಎಲ್ಲಾನು ಸರ್ಕಾರ ಮಾಡಲ್ಲ. ಇಲ್ಲ, ನಾನು ಹೇಳಿ ಮಾಡಕ್ಕೆ ನೋಡಿ, ಅದಕ್ಕೋಸ್ಕರ ಒಂದು ಮಿನಿಸ್ಟ್ರಿ ಇದೆಯಲ್ಲಮ್ಮ, ಕನ್ನಡ ಮತ್ತು ಸಂಸ್ಕೃತಿ ಇದೆಯಲ್ಲ. ಹಾ, ಅಲ್ಲ, ಅಲ್ಲಿ ಭ್ರಷ್ಟಾಚಾರ ತುಂಬಿಕೊಂಡು ಏನು ಮಾಡಕ್ಕಾಗಲ್ಲ. ಹಾಗಾದ್ರೆ ನೆಕ್ಸ್ಟ್ ಯಾರು ಮಾಡ್ಬೇಕು? ಪಠ್ಯ ಪುಸ್ತಕಗಳು ಅಲ್ಲಿ ಏನೂ ಇಲ್ಲ ಅಂದ ಮೇಲೆ ನೀವು ಯೋಚನೆ ಮಾಡಿ, ಇದನ್ನ ಯಾರು ಮಾಡಬೇಕು, ಯಾರು ಮಾಡಬಲ್ಲರು? ಕಲಾವಿದರಿಗೆ ಸಾಧ್ಯ. ನೀವು ತುಂಬಾ ದೊಡ್ಡ ಹೊಣೆಗಾರಿಕೆಯನ್ನ ನೀವೇ ತಗೊಳ್ತಾ ಇದ್ದೀರಾ. ಇಲ್ಲ, ನಾನು ಹೇಳಿದ್ನಲ್ಲ ನಿಮ್ಗೆ, ನಾನು 50 ವರ್ಷ ಆದ್ಕೊಳ್ಳಿ ಯೋಚನೆ ಮಾಡಿದ್ದೇ ಇದನ್ನ. ಏನ್ ಮಾಡಬಲ್ಲೆ ನಾನು, ಏನ್ ಮಾಡಬಹುದು? ನನ್ನ ಶಕ್ತಿ ಮೀರಿ ಯೋಚನೆ ಮಾಡ್ತಿದ್ದೀನಿ ನಾನು. ಯಾಕಂದ್ರೆ ನಾನು ಎಲ್ಲಷ್ಟು ಸರಿ ಕೆಲಸ ನಮ್ಮ ಸ್ನೇಹಿತರಿಗೆಲ್ಲ ಹೋಗಲ್ಲ, ಏನೇನೋ ಮಾತಾಡ್ತೀಯ ಕಣ ನೀನು, ಸುಮ್ಮನೆ ನೀನು ದುಡ್ಡು ಮಾಡೋದು ಬಿಟ್ಬಿಟ್ಟು, ಈಗ ನಿನ್ಗಿರೋ ಟ್ಯಾಲೆಂಟ್ಗೆ ನೀನು 2-3 ಮನೆ ಕಟ್ಬೋದಿತ್ತು. 2-3 ಮನೆನೂ ನಾನು ತಗೊಂಡೋಗಲ್ವಲ್ಲ. ನಾನು ಅವಾಗ ನಾನು ಅವ್ರಿಗೆ, ಹೌದಪ್ಪ ನಾನು ಮಾಡ್ತಿರೋ ಕೆಲಸ ಹೇಗಿದೆ ಅಂದ್ರೆ ಸಮುದ್ರಕ್ಕೆ ಒಗ್ಗರಣೆ ಹಾಕ್ದಂಗೆ ಅಂತ. ಸೌಂಡ್ ಮಾತ್ರ ಒಂದು ಸಣ್ಣ ಸೌಂಡ್ ಬರುತ್ತೆ, ಆಮೇಲೆ ಇದು ಎಲ್ಲಿ ಹೋಯ್ತು ಗೊತ್ತಿಲ್ಲ. ಆದ್ರೆ ನನಗಿರೋ ಆಸೆ ಏನಂದ್ರೆ, ಆ ತೆರೆಗಳ ಥರದಲ್ಲಿ ಕಲಾವಿದರು ಒಗ್ಗೂಡಿದ್ರೆ ಒಂಚೂರು ನಾನು ಹೇಳ್ತಾ ಸ್ವಲ್ಪ ಸಾಮಾಜಿಕ ಜವಾಬ್ದಾರಿ ಬೆಳೆಸ್ಕೊಳ್ಳಿ. ಈಗ ಎಷ್ಟು ವರ್ಷದಿಂದ ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ ಶಾನ್ಭಾಗ್ರೆ? ಆಯ್ತು, ಹೆಚ್ಚು ಕಮ್ಮಿ ನಾನು 12-15 ವರ್ಷದಿಂದ ಮಾಡ್ತಾ ಇದ್ದೆ. ಎಷ್ಟರ ಮಟ್ಟಿಗೆ ಪ್ರಗತಿಯ ತೊಂದರೆ ಏನಂತ ಇಲ್ಲಿ ಆಗ್ತಿರೋ ತೊಂದರೆ ಏನಂದ್ರೆ, ನಾ ಈ ತರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಾದ್ರೆ ವಿಟಮಿನ್ ಎಂ ಇದು ದೊಡ್ಡ ತೊಂದರೆ. ಯಾಕಂದ್ರೆ ನಾನು ಮಾಡಿದೆ ತುಂಬಾ ನನ್ಗೊಂದು ದೊಡ್ಡ ಗುರಿ, 1001 ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿದ್ದು ನಾನು. ಸ್ವಲ್ಪ ಕಾರ್ಯಕ್ರಮಗಳು ಆಗ್ತಾ ಇದ್ದಂಗೆ ನನಗೆ ನಾವು ಒಂದೊಂದು ಕಾರ್ಯಕ್ರಮಕ್ಕೆ 15 ದಿನ 20 ದಿನ ಓಡಾಡ್ಬೇಕು ನಾನು. ಹೌದು, ಆಯ್ತಾ? ತುಂಬಾ ಕಷ್ಟ ಆಯ್ತು ನನಗೆ. ಯಾಕಂದ್ರೆ ಗುರುಕುಲ ಬೇರೆ ಮಾಡ್ತಿದ್ದೆ, ಗುರುಕುಲದಲ್ಲಿ ವಿದ್ಯಾರ್ಥಿಗಳಿದ್ರು, ಅವ್ರಿಗೆಲ್ಲ ಓದಿಸ್ಬೇಕಾ. ನಾನು ಯಾರ ಇನ್ನೊಂದಂದ್ರೆ, ನಾನು ಯಾರ ಹತ್ರನೂ ನನ್ನ ಗುರುಕುಲಕ್ಕೋಸ್ಕರ ಇದುವರೆಗೆ ₹1 ಡೊನೇಷನ್ ತಗೊಂಡಿಲ್ಲ. ನನ್ನ ವೃತ್ತಿ ಜೀವನದಲ್ಲಿ ಏನ್ ಸಿಗುತ್ತೋ ಅದನ್ನೇ ಹಾಕಿ ಮಾಡಿದ್ದೀನಿ. ಯಾಕೆ ಅಂದ್ರೆ ಇಂಥ ಕೆಲಸಗಳಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂದ್ರೆ, ಹೆಸರು ಬರೋದಕ್ಕಿಂತ ಅಪಕೀರ್ತಿ ಬರೋದು ಜಾಸ್ತಿ. ಗುರುಕುಲ ಅಂತೇಳಿ ದುಡ್ಡೇ ಮಾಡಿಬಿಟ್ರು ಶಂಕರ ಶರ್ಮಗ್ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ನನ್ನ ಚಿಂತನೆ ಈ ಥರದ್ದು ಮಾಡಬೇಕಾದ್ರೆ ಯಾರಾದ್ರೂ ಸಪೋರ್ಟ್ ಬೇಕು. ನನಗೆ ದೊಡ್ಡ ಪ್ರಾಜೆಕ್ಟ್ ಇದೆ, ಇದನ್ನು ನಾನು ಬೇಕಾದ್ರೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಒಪ್ಪಿಸಬಲ್ಲೆ. ಆದರೆ ಸರ್ಕಾರ ಇದನ್ನು ಒಪ್ಪಲ್ಲ. ಯಾಕೆ ಅಂದರೆ ಅವ್ರಿಗೆ ಬೇಕಿರೋದು ಏನಂದರೆ, ಈಗ ನೋಡಿ ದೊಡ್ಡ ದೊಡ್ಡ ಸಮ್ಮೇಳನಗಳು ಅದು ಇದು ಆಗುತ್ತೆ, ಕೊನೆಗೆ ಕಾರ್ಯಕ್ರಮ ಚಲನಚಿತ್ರ ಗೀತೆಗಳಿರುತ್ತೆ. ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತೀರಿ ನೀವು? ಈಗ ಹಂಪಿ ಉತ್ಸವದಲ್ಲಿ ನಾನು ಯಾವಾಗಲೂ ಅದನ್ನು ತುಂಬ ಹೇಳ್ತಿರ್ತೀನಿ. ಪುರಂದರದಾಸರು ಕನಕದಾಸರು ಓಡಾಡಿದ ಜಾಗ ಅದು. ಹಂಪಿ ಉತ್ಸವ ಆದಮೇಲೆ 8 ಲಾರಿ ಬಾಟ್ಲ್ ಇರುತ್ತಲ್ಲಿ ಕ್ಲೀನ್ ಮಾಡೋಕ್ಕೆ. ಅಂದರೆ ಅಲ್ಲಿ ಹೋಗಿ ಆ ಕಲ್ಲಿಗೆಲ್ಲ ಬಾಟ್ಲಿಗಳನ್ನು ಹೊಡೆದು ಗಲೀಜು ಮಾಡಿ, ಪುರಂದರದಾಸರು ಕನಕದಾಸರು ಓಡಾಡಿದ ಜಾಗದಲ್ಲಿ ಏನೇನೋ ಅನಾಚಾರಗಳನ್ನು ಮಾಡಿ ಸರ್ಕಾರದವರು ಅದಕ್ಕೆ ಚಲನಚಿತ್ರ ಗೀತೆಗಳದ್ದು ಕಾರ್ಯಕ್ರಮ ಮಾಡಿಸ್ತಾರೆ.
ಚಲನಚಿತ್ರ ಗೀತೆಗಳು ಕೆಟ್ಟದ್ದು ಅಂತ ನಾನು ಹೇಳೋದಲ್ಲ, ಅದು ಒಂದು ಕಲಾ ಪ್ರಕಾರ ಅಂತ ಅದಕ್ಕೆ ಗೌರವ ಕೊಡಿ. ಅದೇ ಆದ್ರೆ ಇರ್ಲಿ, ಬೇರೆದಕ್ಕೆ ನಮ್ಮತನವನ್ನ ನಮ್ಮ ನಾಡಿನ ಮಣ್ಣಿನ ಗುಣವನ್ನ ಹೊಂದಿರತಕ್ಕಂಥ ಇನ್ನೂ 10 ಪ್ರಕಾರಗಳಿದಾವೆ. ಸಮಾಜಮುಖಿಯಾಗಿ ಚಿಂತನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಮಾಡಿ. ಡ್ಯಾನ್ಸ್ನಲ್ಲೇ 8-10 ಪ್ರಕಾರಗಳಿಲ್ಲ ನಮ್ಮಲ್ಲಿ, ಸಂಗೀತದಲ್ಲೂ ಇದೆ. ಇದು ಯಾವುದಕ್ಕೂ ಪ್ರಾಶಸ್ತ್ಯ ಇಲ್ಲ. ಕೊನೆಯ ಪ್ರೋಗ್ರಾಮ್ ಅಂದ್ರೆ ಏನು ಹೇಳಿ, ಯೂಶಲಿ ಮುಖ್ಯವಾದ ಕಾರ್ಯಕ್ರಮ ಅಂತ ಅಧ್ಯಕ್ಷರ ಭಾಷಣ ಇದ್ದಂಗೆ, ಅಲ್ಲಿ ಚಲನಚಿತ್ರ ಗೀತೆ. ಅವರೆಲ್ಲ ಬಂದ್ಬಿಟ್ಟು ನಮ್ಮ ಹಿಂದಿ ಸಿಂಗರ್ಸ್ಗಳ ಟೀ ಶರ್ಟ್ ಎಲ್ಲ ತೆಗೆದು ಹಿಂಗೆ ತಿರುಗಿಸಿ ಹಿಂಗೆ ಬಿಸಾಕ್ಬಿಟ್ಟು, ಹೌದು, ಇದನ್ನ ಇಷ್ಟನ್ನು ಅರೇಂಜ್ ಮಾಡೋದು ಯಾರು ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ದಸರಾ ನೋಡಿ ಯಾವ ಮಟ್ಟಕ್ಕೆ ಬಂದು ಮುಟ್ಟಿದೆ ಅಂದ್ರೆ, ಈಗ ಬೇಸರ ಆಗುತ್ತೆ. ಮತ್ತೆ ಅದನ್ನು ಹೇಳ್ತೀನಿ ಅಂತ ಅನ್ಕೋಬಹುದು ಜನಗಳು. ಬಟ್ ನನಗೆ ಒಬ್ಬ ಕಲಾವಿದನಾಗಿ ನನಗೇ ಕಾರ್ಯಕ್ರಮ ಕೊಡಿ ಅಂತ ನಾನು, ಚೆನ್ನಾಗಿ ಮಾಡಿ, ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿ. ಹೇಳಿದಂಗೆ ಎಷ್ಟೋ ಪ್ರಕಾರಗಳಿರುವಾಗ ಒಂದನ್ನೇ ಹೈಲೈಟ್ ಮಾಡೋದು ಯಾಕೆ ಅಂತ ಅನಿಸುತ್ತೆ. ಹೇಳಬೇಕು, ಸಮಾಜದಲ್ಲಿ ನಾವು ಏನೇನೋ ಈ ಕ್ರೈಮ್ಸ್ಗಳನ್ನು ನೋಡ್ತಿರ್ತೀವಿ. ಅಂದರೆ ಕಾವ್ಯ ಸಂಗೀತ ಯಾವ ರೀತಿ ವರ್ಕ್ ಮಾಡಬಹುದು, ಯಾವ ರೀತಿ ಸಮಾಜದ ಮೇಲೆ ಒಂದು ಪ್ರಭಾವ ಬೀರ್ಬೋದು, ಒಂದು ಹಾಡು ಪ್ರಭಾವ ಬೀರ್ಬೋದು ಅನ್ನೋದ್ರ ಬಗ್ಗೆ ಒಳ್ಳೆ ಪ್ರಭಾವ, ಒಳ್ಳೆಯದ್ರ ಬಗ್ಗೆನೇ ಹೇಳ್ತಿರೋದು. ಪ್ರಭಾವ ಬೀರಕ್ಕೆ ಸಾಧ್ಯ ಇದೆ. ಹಾಡಿಗ ಶಕ್ತಿ ಇದೆ. 1 ಗಂಟೆ ಪ್ರವಚನ ಮಾಡೋ ಕೆಲಸವನ್ನು ಒಂದು ಹಾಡು ಮಾಡಬಲ್ಲದು. ಆಮೇಲೆ ನಿಮ್ಗೆ ಟೈಮ್ ತುಂಬ ಕಮ್ಮಿ, ಒಂದು 5 ನಿಮಿಷನೋ 6 ನಿಮಿಷ ಅದಕ್ಕೆ ಕೊಟ್ಟರೆ ಆಯಿತು. ನಾನು ವೇದಿಕೆಯಲ್ಲಿ ಏನು ಮಾಡ್ತೀನಿ ಅಂದರೆ, ಈ ಥರ ಹಾಡುಗಳನ್ನು ಆಯ್ಕೆ ಮಾಡ್ಕೋತೀನಿ. ಅಲ್ಲಿ ರಂಜನೆಗಿಂತ ಹೆಚ್ಚಾಗಿ ಆ ಹಾಡಿನಲ್ಲಿ ಒಂದು ಮೆಸೇಜ್ ಇರಲೇಬೇಕು. ಮೆಸೇಜ್ ಇಲ್ಲದಿದ್ರೆ ಆ ಹಾಡನ್ನು ನಾನು ಆಯ್ಕೆ ಮಾಡಲ್ಲ. ದಾಸರ ಪದಗಳಲ್ಲಿ ಆ ಪ್ರಾಬ್ಲಮೇ ಬರಲ್ಲ. ಯಾಕಂದ್ರೆ ಅಲ್ಲಿ ಅವ್ರಿಗೆ ಸಂದೇಶ ಇರುತ್ತೆ, ಇಲ್ಲ ಅಧ್ಯಾತ್ಮ ಇರುತ್ತೆ, ಇಲ್ಲಾಂದ್ರೆ ಭಕ್ತಿ ಇರುತ್ತೆ, ಏನಾದ್ರು ಒಂದು ಚಿಂತನೆ, ಅದ್ಭುತವಾದ ಒಳ್ಳೆ ಗುಣಾತ್ಮಕವಾದ ಚಿಂತನೆನೇ ಇರುತ್ತಲ್ಲಿ. ಆದ್ರೆ ಭಾವಗೀತೆಗಳು ಅಂತ ಬಂದಾಗ, ಪ್ರೀತಿ ಪ್ರೇಮ ಈ ತರದ ವಿಚಾರಗಳು ಬಂದಾಗ, ಅದನ್ನ ನಾನು ಹೆಚ್ಚು ವಿವರಣಾತ್ಮಕವಾಗಿರುತ್ತೆ. ಅದನ್ನೇನು ವಿವರಣೆ ಮಾಡ್ತೀರಿ ನೀವು? ಈ ಪ್ರೀತಿ ಪ್ರೇಮದ ಬಗ್ಗೆ ಒಬ್ಬ ಹೆಣ್ಣಿನ ಒಂದು ವರ್ಣನೆ ಮಾಡೋ ಒಂದು ಹಾಡು ಬರೆದಿದ್ದಾರೆ ಅಂತ ಇಟ್ಕೊಂಡು ಏನು ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು? ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನಾನು ಹಾಡು ಆಯ್ಕೆ ಮಾಡ್ಕೋಬೇಕಾದ್ರೆ ಅದ್ರ ಬಗ್ಗೆ ಹೇಳಲಿಕ್ಕೆ ನಂಗೆ ಏನಾದರೂ ಬೇಕಲ್ಲಿ. ತುಂಬ ದೊಡ್ಡದಾಗಲ್ಲ, 2 ನಿಮಿಷ 3 ನಿಮಿಷ. ಈ ನೋಡಿ, ಸಮಾಜದಲ್ಲಿ ಏನಾಗುತ್ತೆ, ಎಷ್ಟೋ ಸರಿ ಈ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಈಗ ಯುವ ಜನತೆಯಲ್ಲಿ ಇರತಕ್ಕಂಥ ದೊಡ್ಡ ರೋಗ. ಇದು ರೋಗ ಅಂತ ಯಾಕೆ ಹೇಳ್ತೀನಿ ಅಂದರೆ, ಅದು ಒಳ್ಳೆ ರೀತಿಯಿಂದ ಇರೋದಿಲ್ಲ. ಒಳ್ಳೆ ರೀತಿಯಿಂದ ಸಾತ್ವಿಕವಾಗಿರೋಲ್ಲ. ಒಬ್ಬ ಹುಡುಗ ಹುಡುಗಿನ ಕೇಳ್ತಾನೆ, ಪ್ರೀತಿ ಮಾಡ್ತೀನಿ ಕಣೆ. ಅದು ನಿಜವಾದ ಪ್ರೀತಿಯಾಗಿದ್ದರೆ ಅವಳು ಅಕಸ್ಮಾತ್ ಬೇಡ ಅಂದರೂ ಇವನು ಸಾತ್ವಿಕವಾಗಿ ದೂರ ಹೋಗ್ಬೇಕಾಗ ನೀನು ಪ್ರೀತಿ ಮಾಡಿದ ಹುಡುಗಿ ಅವಳು. ಆದರೆ ಸಮಾಜದಲ್ಲಿ ಏನಾಗುತ್ತೆ ಹೇಳಿ, ಅವಳು ಬೇಡ ಅಂದ್ಕೊಂಡು ಇವನು ಆ್ಯಸಿಡ್ ಹಾಕ್ಬಿಡ್ತಾನೆ, ಇಲ್ಲ ಅವಳನ್ನು ಮರ್ಡರ್ ಮಾಡ್ತಾನೆ. ಈ ಥರದ್ದೆಲ್ಲ ನಡೆಯುತ್ತೆ. ಇದನ್ನೆಲ್ಲ ಅಕಸ್ಮಾತ್ ಇದಕ್ಕೊಂದು ಏನಾದರೂ ಒಂದು ಹಾಡಿನ ಮುಖಾಂತರ ಏನಾದರೂ ಒಂದು ಬದಲಾವಣೆ ತರಕ್ಕೆ ಪ್ರಯತ್ನ ಪಡಬಹುದು. ರಾಕ್ಷಸ ಪ್ರೀತಿ, ಇದು ರಾಕ್ಷಸ ಪ್ರೀತಿ. ನಾನು ಸಾತ್ವಿಕ ಪ್ರೀತಿ ಹೇಗಿರುತ್ತೆ ಅಂತ ಆ ಥರದ್ದೆಲ್ಲ ನಾನು ಗಮನಿಸಿದಾಗ ನಾನು ಹುಡುಕಿದೆ. ಲಕ್ಷ್ಮೀನಾರಾಯಣ ಭಟ್ರದ್ದು ಒಂದು ಒಳ್ಳೆ ಹಾಡಿದೆ, ಮರೆಯಲಾರೆ ನಿನ್ನ ನೀರೆ ಮರೆಯಲಾರೆ ಜನ್ಮಕ್ಕೆ, ಮರೆಯಲಾರೆ ನಿನ್ನ ನೀರೆ ಮರೆಯಲಾರೆ ಜನ್ಮಕ್ಕೆ, ಮರೆತು ಹೇಗೆ ಬಾಳಬಹುದೇ, ಮರೆತು ಹೇಗೆ ಬಾಳಬಹುದೇ, ಆತ್ಮ ಮರೆತು ಅನ್ನಕ್ಕೆ, ಮರೆಯಲಾರೆ ನಿನ್ನ ನೀರೆ ಮರೆಯಲಾರೆ ಜನ್ಮಕ್ಕೆ, ಮರೆಯಲಾರೆ ನಿನ್ನ ನೀರೆ ಮರೆಯಲಾರೆ ಜನ್ಮಕ್ಕೆ, ಮರೆತು ಹೇಗೆ ಬಾಳಬಹುದೇ, ಆತ್ಮ ಮರೆತು ಅನ್ನಕ್ಕೆ, ದೂರವಾದರೇನು ನೀನು ದೂರ ತಾನೆ ಸೂರ್ಯನು, ಭಾವನೆಯಲ್ಲಿ ಕೂಡುವೆ ನೀ ಕಿರಣದಂತೆ ನನ್ನನು. ಅಂದ್ರೆ ನೀನೆಲ್ಲೇ ಇರು, ಚೆನ್ನಾಗಿರುವಂತಕ್ಕಂಥದ್ದು. ಅದಕ್ಕೆ ಮುನ್ನುಡಿಯಾಗಿ ಹುಡುಕ್ದೆ, ಇದಕ್ಕೇನಾದ್ರು ಒಂದು ಬೇಕು ಅಂತ ಪ್ರತಿ ಹಾಡಿಗೂ ಏನಾದ್ರು ಹುಡುಕ್ತಿರ್ತೀನಿ. ದಾಸರ ಪದಗಳಲ್ಲಿ ಬಹಳ ಸುಲಭ ಏನಂದ್ರೆ, ಯಾವ್ದೋ ಉಗಾ ಭೋಗುವೋ, ಯಾವ್ದೋ ಷಟ್ಪದಿಗಳೋ ಏನಾದ್ರು ಒಂದು ಸಿಗುತ್ತೆ ನಮಗೆ, ಅದನ್ನು ಜಾಯಿನ್ ಮಾಡ್ತೀನಿ ನಾನು. ಅಂದ್ರೆ ಆ ಹಾಡಿಂದೇ ಭಾವ ಇರ್ಬೇಕು, ಧ್ವನಿ ಇರ್ಬೇಕು ಅದರಲ್ಲಿ. ಅದೇ ಥರ ರಸಾದುಲ್ಲ ಬೇಗ ಅವ್ರದ್ದೊಂದು ಪದ್ಯ ಸಿಕ್ತು ನನಗೆ.
ಅದನ್ನ ಅದಕ್ಕೆ ಲಿಂಕ್ ಮಾಡ್ಕೊಂಡ್ಬಿಟ್ಟೆ. ಓಹೋ. ಈ ಮರೆಯಲಾರೆ ನಿನ್ನ ಹಾಡಿಗೆ ಸೊ ಲಕ್ಷ್ಮೀನಾರಾಯಣ್ ಭಟ್ರಿಗೂ ಬೇಗ್ಗೂ ಅಸಾದುಲ್ಲಾ ಬೇಗ್ಗೂ ಸಂಯೋಜನೆ ಆಗೋಯ್ತು. ಹೇಗೆ? ನನ್ನ ಹೃದಯದ ನೆಲ ಹ್ಮ್ ಇನ್ನೂ ಹಸಿಯಾಗಿದೆ, ನನ್ನ ಹೃದಯದ ನೆಲ ಇನ್ನೂ ಹಸಿಯಾಗಿದೆ, ನಿನ್ನ ಹೆಜ್ಜೆ ಮೃದುವಾಗಿರಲಿ. ಹ್ಮ್ ನಾ ಬಲ್ಲೆ ನೀ ನನ್ನಲ್ಲಿ ನಿಲ್ಲಲಾರೆ, ನನ್ನ ಹೃದಯ ನಿನಗೊಂದು ಹಾದಿ ಅಷ್ಟೇ. ಅಂದ್ರೆ ಟೆಂಪರರಿಯಾಗಿ ಬಂದಿದೀಯಾ, ನೀನು ಹೋಗ್ತಿದೀಯಾ, ಹ್ಮ್ ನನ್ನ ಹೃದಯ ನಿನಗೊಂದು ಹಾದಿ. ಬಿಟ್ಟು ಹೋದ ಪ್ರೀತಿಯ ಸಂಬಂಧ ಇದು. ಒಂಥರ ಪ್ಯಾಥೋ ಮೂಡ್. ನನ್ನ ಹೃದಯ ನಿನಗೊಂದು ಹಾದಿ ಅಷ್ಟೇ, ಹೊರ ಹೋಗುವಾಗ ಕದ ಜಡಿದು ಹೋಗು, ಹೊರ ಹೋಗುವಾಗ ಕದ ಜಡಿದು ಹೋಗು, ಮತ್ತಾರೂ ನುಸುಳದಿರಲಿ, ನನ್ನ ಒಳಗಿರುವ ನಿನ್ನ ಪ್ರತಿಮೆ ಇನ್ಯಾರಿಗೂ ಕಾಣದಿರಲಿ. ಓಹೋ. ಅಂದ್ರೆ ಇದೊಂದು ಸಾತ್ವಿಕವಾದ ಪ್ರೀತಿಯ ಚಿಂತನೆ. ಇದನ್ನ ಹಾಡಿ ಮರೆಯಲಾರೆ ನಿನ್ನ ನೀರೆ ಅಂತ ಹಾಡಿದಾಗ ಕೇಳುಗರ ಮೇಲೆ ಆಗ್ತಕ್ಕಂಥ ಒಂದು ಪ್ರಭಾವ ಇದೆಯಲ್ಲ, ಎಕ್ಸ್ಟ್ರಾರ್ಡಿನರಿ. ಅಂದ್ರೆ ನೀನ್ ಹೋದ್ರು ನಾನ್ ನಿನ್ನನ್ನ ಮರೆಯಲ್ಲ, ಅಥವಾ ನೀನು ಕೆಡುಕು ಮಾಡಲ್ಲ. ಪ್ರೀತಿಸ್ತೀನಿ ಅಂತ. ಕೆಡುಕು ಮಾಡಲ್ಲ, ಅದು ಬಹಳ ಅದು ಮುಖ್ಯ. ಬಹಳ ಮುಖ್ಯ. ಯಾಕಂದ್ರೆ ಎಷ್ಟು ನೋಡ್ತೀವಿ. ಪ್ರೀತಿ ಅನ್ನೋದೇ ಸಾತ್ವಿಕವಾದ ಚಿಂತನೆ ಅಲ್ವಾ? ಪ್ರೀತಿ ಅಂತಕ್ಕಂಥದ್ದು ಸಾತ್ವಿಕ. ಎಷ್ಟು ಕಾಮ ಬೇರೆ, ಪ್ರೀತಿ ಬೇರೆ. ಆಸೆ ಪಡೋದು ಬೇರೆ, ಪ್ರೀತಿ ಮಾಡೋದು ಬೇರೆ. ಹೌದು. ಇಲ್ಲಿ ಸಾತ್ವಿಕವಾದ ಚಿಂತನೆ ಇದೆ. ಈ ಥರದ್ದು ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಒಂದು ಹುಡುಕೋದು. ಅದೇ ರೀತಿ ಒಂದು ಕಳೆದ ಸಂಗತಿ ಕುರಿತು ನೆನವಿದೆ ನಮ್ಮ ನೋವಿಗೆ ಕಾರಣ. ಈಗ ನೋವು ಮನುಷ್ಯನಿಗೆ ಸಹಜವಾಗಿ ಎಲ್ರಿಗೂ ನೋವಿದೆ. ತುಂಬಾ ಬರುತ್ತೆ. ಏನಕ್ಕೆ ನೋವು ಬರುತ್ತೆ, ಅದನ್ನು ಹೆಂಗೆ ಟ್ಯಾಕಲ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಪದ್ಯ. ಅದಕ್ಕೆ ಒಂದು ಮುದ್ದುರಾಮನ್ ಅವ್ರದ್ದೇ ಒಂದು ಇನ್ನೊಂದು ಪದ್ಯ. ಹೀಗೆ ಅದನ್ನ ಒಂದು ಪೋಣಿಸ್ಬಿಡ ಶಿವಪ್ಪನವ್ರದ್ದು. ಈ ತರ ಪೋಣಿಸ್ಕೊಂಡು ಒಂದು ಕಾರ್ಯಕ್ರಮ ಮುಗಿಯುವಾಗ ಏನಾಗುತ್ತೆ, ಈ ತರದ ಚಿಂತನೆಗಳು ನಿಮ್ಗೆ ಬೋರೆ ಅನ್ಸಲ್ಲ. 3-3.5 ಗಂಟೆ ಆದ್ರೂ ಸಹಿತ ಎಲ್ಲೂ ತುಂಬಾ ಡ್ರ್ಯಾಗ್ ಆಗಲ್ಲ ಅದು. ಈಗ ಒಂದು ಮಾತಾಡೋದು ಕೆಲವರಿಗೆ ಇಷ್ಟ ಆಗಲ್ಲ, ಏನ್ ಹಾಡು ಕೇಳಕ್ ಬಂದ್ರೆ ಇವ್ರು ಮಾತಾಡ್ತಿದ್ದಾರೆ ಅದು ಆಗ್ಬೇಕು. ಹಾಗಾಗಿ ಒಂದು ಗ್ರಿಪ್ ಇರ್ಬೇಕಾದ್ರಲ್ಲ, ಒಂದು ಎಷ್ಟು ಬೇಕು ಅಷ್ಟೇ, ಹಾಡಿನ ಜೊತೆಯಲ್ಲಿ ಮಾತಿರ್ಬೇಕು ಅಷ್ಟೇ. ಈಗ ಒಂದು ಹಾಡು ಮುಗಿದ್ಕೊಳ್ಳೆ ಗ್ಯಾಪ್ ಇಲ್ಲ. ಈ ಕಾಂಪೇರ್ ಯಾರು ಮಾಡ್ತಿರ್ತಾರ, ಅವ್ರು ಮಾಡೋ ಕೆಲಸನೇ ನಾನು ಮಾಡೋದು. ನೀವು ಮಾಡ್ಕೊಡ್ತೀರ. ಇಡೀ ಕಾರ್ಯಕ್ರಮದ ಸೂತ್ರಧಾರಿ ನಾನು. ಪ್ರೆಸೆಂಟೇಷನ್ ಅದು ಪ್ರಸ್ತುತಿ, ಬರೀ ಗಾಯನ ಅಲ್ಲ, ಕಾವ್ಯ ಸಂಗೀತ ಅನ್ನೋದೊಂದು ಪ್ರಸ್ತುತಿ. ಅಲ್ಲಿ ಮಾತಿರುತ್ತೆ, ಮೆಸೇಜ್ ಹಾಡಿರುತ್ತೆ, ಮೆಸೇಜ್ ಇದ್ದೇ ಇರುತ್ತೆ. ಅದನ್ನ ಹೇಳಿದ ನಾನು, ಮೆಸೇಜ್ ಇಲ್ಲದೆ ಇರೋ ಹಾಡುಗಳೇ ಇಲ್ಲ. ಹಾಡು ಆಯ್ಕೆ ಮಾಡುವಾಗ ಅದಕ್ಕೆ ಬೇಕಾಗಿರತಕ್ಕಂಥ ಮೊದಲನೇ ಗುಣ ಅಂದರೆ ಅದರಲ್ಲಿ ಏನಾದರೂ ಒಂದು ಧ್ವನಿ ಇರಬೇಕು. ಆ ಧ್ವನಿ ಇಲ್ಲದಿದ್ರೆ ಆ ಹಾಡು ಬರಲ್ಲ. ಈ ರೀತಿ ಚಿಂತನೆ. ಟೈಮ್ ಸೆನ್ಸ್ ಬಗ್ಗೆ ಜಿಪುಣ ಅಂದರೆ ಈ ಜಿಪುಣ ಈ ಕಾಲ ಲಕ್ಷ್ಮಣರಾವ್ ತುಂಬ ಚೆನ್ನಾಗಿ ಬರೆದಿದೆ. ಏನೇ ಗಿರುವಿ ಇಟ್ಟರು, ಎಷ್ಟೇ ಬಡ್ಡಿ ಕೊಟ್ಟರು, ಹುಟ್ಟೋದಿಲ್ಲ ಒಂದು ಗಳಿಗೆ ಸಾಲ. ಇವತ್ತಿನ ದಿನ ಮುಗೀತು, ನಮ್ಗೆ ಎಷ್ಟು ಕೋಟಿ ಕೊಡ್ತೀನಿ ಅಂದರೆ ಇದು ವಾಪಸ್ ಬರಲ್ಲ ನಮಗೆ. ಸೊ ಇದು ಮಕ್ಕಳಲ್ಲಿ ಜವಾಬ್ದಾರಿ ಹುಟ್ಟಿಸುತ್ತೆ. ಪ್ರತಿಯೊಬ್ಬನಿಗೂ ಜವಾಬ್ದಾರಿ ಸಮಯ ಕಳೆಯೋ ಅಯ್ಯೋ ಕಳೆದು ಹೋಗ್ತಿದ್ಯಲ್ಲ, ತುಂಬಾ ಜಿಪುಣ ಟೈಮ್ ಮತ್ತೆ ಸಿಗಲ್ಲ ನಮಗೆ ಅಂತ. ಈ ತರ ಬೇರೆ 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 ಚಿಂತನೆಗಳಿರ್ತಕ್ಕಂಥದ್ದು. ಆಮೇಲೆ ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು, ಬೇಂದ್ರೆ ಅವ್ರದ್ದು ಹಾಡು. ನಮ್ಗೆ 5 ಜನ ಐದೇರು, 5 ಜನ ತಾಯಂದರು ಅಂತ. ವಿಶ್ವಮಾತೆ, ಭೂಮಿ ತಾಯಿ, ಭಾರತ ಮಾತೆ, ಕನ್ನಡ ತಾಯಿ ಮತ್ತು ನಮಗೆ ಜನ್ಮ ಕೊಟ್ಟ ತಾಯಿ. ಎಲ್ಲಿಂದ ಎಲ್ಲಿಗೆ ನೋಡಿ. ಅಂದ್ರೆ ಈ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಬಂದಾಗ ಏನಾಗತ್ತಂದ್ರೆ